ಗುಡ್ ಈವ್ನಿಂಗ್, ನಮಸ್ಕಾರ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಲ್ಲಿ ಸೇರಿದ ಜನಕ್ಕೆ ಮಸ್ಜಿದ್ ಎನ್ನುವುದು ನಾನು ಕಮಿಟಿ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ. ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ನೀವೆಲ್ಲರೂ ಸೇರಿದ್ದೀರಾ. ವಿದ್ಯಾರ್ಥಿತ ಎಂಬ ಈ ಕಾರ್ಯಕ್ರಮಕ್ಕೆ ನಾನು ಮುಂದುವರಿಸುತ್ತಾ ನಮ್ಮ ಧರ್ಮಗುರು ಆದ ಇಶಾಕ್ ಅವರನ್ನು ಆಹ್ವಾನಿಸುತ್ತೇನೆ. ಇಸ್ಲಾಂ ಧರ್ಮದ ಬಗ್ಗೆ ಮಾತನ್ನು ಮಾತಾಡಿದ್ದಾರೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಅಂದರೆ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು ಅಂದರೆ ಆ ಸೃಷ್ಟಿಕರ್ತನ ಶಾಂತಿಯು ನಮ್ಮೆಲ್ಲರೊಟ್ಟಿಗೆ ಇರಲಿ ಅಂತ. ಔದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಔದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ವಲ್ ಅಸ್ರಿ ಇನ್ನಲ್ ಇನ್ಸಾನ ಲಫೀ ಖುಸ್ರ್ ಇಲ್ಲಲ್ಲದೀನ ಆಮನು ವಅಮಿಲುಸ್ ಸಾಲಿಹಾತಿ ವತವಾಸೌ ಬಿಲ್ ಹಕ್ಕಿ ವತವಾಸೌ ಬಿಸ್ ಸಬ್ರ್. ಈ ಮೂರು ಸಾಲಿನ ಅರ್ಥ ಕನ್ನಡದಲ್ಲಿ ಹೀಗಿದೆ: ಕಾಲದ ಆಣೆ. ಸೃಷ್ಟಿಕರ್ತನು ಹೇಳ್ತಾ ಇದ್ದಾನೆ, ಕಾಲದ ಆಣೆ. ನೋಡಿ, ಸೃಷ್ಟಿಕರ್ತನಿಗೆ ಮಾತ್ರ ಕಾಲದ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣ ಇರುತ್ತೆ. ಅಂತಹ ಸೃಷ್ಟಿಕರ್ತನು ಕಾಲದ ಮೇಲೆ ಆಣೆಯನ್ನ ಹಾಕುತ್ತಾ ಹೇಳ್ತಾ ಇದ್ದಾನೆ, ಕಾಲದ ಆಣೆ. ಯಾಕಂದ್ರೆ ಆತನೇ ಸೃಷ್ಟಿ ಮಾಡಿರೋದು. ಕಾಲದ ಆಣೆ. ಮನುಷ್ಯನು ಖಂಡಿತ ಮಹಾನ್ ನಷ್ಟದಲ್ಲಿದ್ದಾನೆ. ಮನುಷ್ಯನು ಖಂಡಿತ ಮಹಾನ್ ನಷ್ಟದಲ್ಲಿದ್ದಾನೆ. ನಂಬಿಕೆ ಇರಿಸಿದ, ಒಳ್ಳೆಯ ಕೆಲಸಗಳನ್ನು ಮಾಡಿದ, ಪರಸ್ಪರರಿಗೆ ಸತ್ಯವನ್ನು ಬೋಧಿಸಿದ ಮತ್ತು ಪರಸ್ಪರರಿಗೆ ಸಹನೆಯನ್ನು ಬೋಧಿಸಿದವರ ಹೊರತುಪಡಿಸಿ ಅಂತ. ಈ 4 ಗುಂಪನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಮಹಾನ್ ನಷ್ಟದಲ್ಲಿದ್ದಾರೆ ಅಂತ ಸೃಷ್ಟಿಕರ್ತನು ಕುರಾನ್ನಲ್ಲಿ ಹೇಳ್ತಾ ಇದ್ದಾರೆ. ಇಂದು ನಾವೆಲ್ಲರೂ ಕೂಡ ಈ ಒಂದು ಇಫ್ತಾರ್ ಕೂಟಕ್ಕಾಗಿ ಸೇರಿದ್ದೀವಿ. ಅನೇಕ ಗಣ್ಯರು, ಅನೇಕ ನಾಯಕರುಗಳು ಇಲ್ಲಿದ್ದೀರಿ. ಮತ್ತು ನಾನು ನಿಮ್ಮನ್ನ ಮೀಟ್ ಮಾಡಿದ ಹಾಗೆ ಜಿಮ್ನಾಸ್ಟಿಕ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅನೇಕ ಜನರು ಇಲ್ಲಿ ಸೇರಿದ್ದೇವೆ. ಸೇರಿದಂತಹ ಉದ್ದೇಶವನ್ನ ನಾನು ನೋಡಿ, ಇದೊಂದು ಅದ್ಭುತವಾದಂತಹ ಸಂದರ್ಭವಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನು ಕೂಡ ಈ ಒಂದು ಇಫ್ತಾರ್ ಕೂಟಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ. ವಿಚಾರ, ಇದು ರಮದಾನ್ ಮಾಸವಾಗಿದೆ. ರಮದಾನ್ ಮಾಸದ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಅದ್ಭುತವಾದಂತಹ ಮಾಸ ಇದೆ. ಪ್ರಪಂಚದಾದ್ಯಂತ 1.9 ಬಿಲಿಯನ್ ಜನರು ಇದನ್ನ, ಅಂದ್ರೆ ಈ ಉಪವಾಸವನ್ನ ಆಚರಿಸ್ತಾರೆ. ಉಪವಾಸ ಅನ್ನೋಂಥದ್ದು ಬೆಳಿಗ್ಗೆ ಶುರುವಾಗುತ್ತೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ, ಸೂರ್ಯೋದಯದಿಂದ ಹಿಡಿದು ಸಂಜೆಯವರೆಗೂ, ಅಂದ್ರೆ ಸೂರ್ಯಾಸ್ತದವರೆಗೂ ಈ ಒಂದು ಉಪವಾಸ ನಡೆಯುತ್ತೆ. ಸೂರ್ಯಾಸ್ತದಲ್ಲಿ ನಾವೆಲ್ಲರೂ ಕೂಡ ಉಪವಾಸವನ್ನ ಬಿಡ್ತೇವೆ. ಇದು 30 ದಿನ ನಿರಂತರವಾಗಿ ನಡೆಯುತ್ತದೆ. 30 ದಿನ ಇದು ನಿರಂತರವಾಗಿ ನಡೆಯುತ್ತದೆ. ಈ ಒಂದು ಅದ್ಭುತ ಮಾಸದ ಒಂದು ಅಮೋಘವಾದಂತಹ ವಿಚಾರ ಏನಂದ್ರೆ, ಕುರ್ಆನಿನಲ್ಲಿ ಅಲ್ಲಾಹ್ ಹೇಳ್ತಾರೆ, ಇನ್ನ ಅನ್ಜಲ್ನಾಹು ಫೀ ಲೈಲತುಲ್ ಕದ್ರ್. ಈ ಲೈಲತುಲ್ ಕದ್ರ್ ರಾತ್ರಿಯ ಕುರಿತಾಗಿ ನೀವೇನೇನ ಯೋಚನೆ ಮಾಡ್ತಿದ್ದೀವಿ ಅಂದ್ರೆ, ಈ ಒಂದು ಲೈಲತುಲ್ ಕದ್ರ್ ರಾತ್ರಿಯಲ್ಲಿ ನಾವು ಇಳಿಸ್ಕೊಟ್ಟಿದ್ದೇವೆ, ಅಂದ್ರೆ ಕುರಾನ್ ಅವತರಣ ಮಾಡಿದ್ದೇವೆ. ಈ ಕುರಾನ್ ಅವತರಣವಾದದ್ದು ರಮದಾನ್ ಮಾಸದಲ್ಲಾಗಿದೆ. ಈ ರಮದಾನ್ ಈ ಒಂದು ಮಾಸದಲ್ಲಿ, ಈ ಒಂದು ತಿಂಗಳಿನಲ್ಲಿ ಕುರಾನ್ ಅವತೀರ್ಣವಾಯಿತು. ಲೈಲತುಲ್ ಕದ್ರ್. ನಿಮಗೇನು ತಿಳಿದಿದೆ ಈ ರಮದಾನ್, ಈ ಒಂದು ಮಾಸದ ಈ ಒಂದು ಶ್ರೇಷ್ಠವಾದ ರಾತ್ರಿಯ ಕುರಿತಾಗಿ ನಿಮಗೇನ್ ತಿಳಿದಿದೆ ಅಂತ ಸೃಷ್ಟಿಕರ್ತನ ಕೇಳ್ತಾ ಇದ್ದೇನೆ. ಲೈಲತುಲ್ ಕದ್ರ್, ಲೈಲತುಲ್ ಕದ್ರ್. ಈ ಒಂದು ಲೈಲತುಲ್ ಕದ್ರ್ ಕುರಿತಾಗಿ ಅಲ್ಲಾಹನ ಹೇಳ್ತಾ ಇದ್ದಾನೆ, ಇದು ಶ್ರೇಷ್ಠವಾದಂತ ಮಾಸವಾಗಿದೆ. ಈ ಒಂದು ಶ್ರೇಷ್ಠವಾದಂತ ಮಾಸದ ಈ ಒಂದು ರಾತ್ರಿಯ ಕುರಿತಾಗಿ ನಿಮ್ಗೆ ಏನ್ ತಿಳಿದಿದೆ? ಈ ಒಂದು ರಾತ್ರಿಯು 1000 ತಿಂಗಳಿಗಿಂತ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾ ಇದ್ದಾನೆ ಸೃಷ್ಟಿಕರ್ತನು. ಯಾಕೆ? ಈ ಒಂದು ರಾತ್ರಿಯಲ್ಲಾಗಿದೆ, ಈ ಒಂದು ತಿಂಗಳಿನಲ್ಲಾಗಿದೆ ಕುರ್ಆನ್ ಇಳಿದು ಬಂದಂಥದ್ದು. ಇಂತಹ ಒಂದು ರಮದಾನ್ ಮಾಸದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇಂಥ ಒಂದು ಅಮೋಘವಾದಂತ ಸಂದರ್ಭವನ್ನು ಅಲ್ಲಾಹನು ನಮಗೆ ದಯಪಾಲಿಸಿದ್ದಾನೆ. ವಿಚಾರ, ಇಲ್ಲಿ ಸೃಷ್ಟಿಕರ್ತನ ಒಂದು ಆಜ್ಞೆಯನ್ನ ನಾವು ಪೂರ್ತಿಗೊಳಿಸ್ತೇವೆ. ಈ ರಮದಾನ್ನಲ್ಲಿ ಸೃಷ್ಟಿಕರ್ತನ ಒಂದು ಆಜ್ಞೆಯನ್ನ ನಾವು ಪೂರ್ತಿಗೊಳಿಸ್ತೇವೆ. ಇದು
ಈ ರಮದಾನ್ ಮಾಸದಲ್ಲಿ ಬರೀ ಉಪವಾಸನ ಮಾಡೋದೊಂದಿಗೆ ಎಲ್ಲವೂ ಮುಕ್ತಾಯ ಆಗಲ್ಲ, ಎಲ್ಲವೂ ಕೂಡ ಮುಗಿದು ಹೋಗೋದಿಲ್ಲ. ಹಾಗಾದ್ರೆ ಏನಾಗುತ್ತದೆ? ಮೊದಲನೇದಾಗಿ ಸೃಷ್ಟಿಕರ್ತನೊಟ್ಟಿಗಿನ ಒಂದು ಸಂಬಂಧವ ಇಲ್ಲಿ ಬಲ ಆಗುತ್ತದೆ. 9ನೇ ತಿಂಗಳಿದು, ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇದು 9ನೇ ತಿಂಗಳು. ಈ 9ನೇ ತಿಂಗಳಿನಲ್ಲಿ ಸೃಷ್ಟಿಕರ್ತನೊಟ್ಟಿಗಿನ ಒಂದು ಸಂಬಂಧವನ್ನ ಪ್ರತಿನಿತ್ಯ ನಾವು ನಮಾಜನ್ನ ಮಾಡ್ತಾ ಇರ್ತೀವಿ. ಐದು ಬಾರಿ, ಪ್ರತಿನಿತ್ಯ 5 ಬಾರಿ ನಮಾಜ್ ಮುಸ್ಲಿಮರ ಮೇಲೆ ಕಡ್ಡಾಯ ಆಗಿದೆ. ಈ ಒಂದು ರಮದಾನ್ ತಿಂಗಳಿನಲ್ಲಿ ನಿರಂತರವಾದಂತಹ ಆರಾಧನೆ ನಡೆಯುತ್ತೆ. ಇದು ಉಪವಾಸದೊಟ್ಟಿಗೆ ನಡೆಯುವಂತಹ ಒಂದು ಆರಾಧನೆ ಆಗಿದೆ. ಇದು ಉಪವಾಸದ ಒಟ್ಟಿಗೆ ನಡೆಯುವಂತಹ ಒಂದು ಆರಾಧನೆ ಆಗಿದೆ. ಈ ಒಂದು ಆರಾಧನೆಯಲ್ಲಿ ಸೃಷ್ಟಿಕರ್ತನೊಟ್ಟಿಗೆ ತನ್ನ ಸಂಬಂಧವನ್ನ ಬಲಪಡಿಸಿಕೊಳ್ತಾನೆ. ಮೊದಲನೇದಾಗಿ ಸೃಷ್ಟಿಕರ್ತನೊಟ್ಟಿಗೆ ಸಂಬಂಧವನ್ನ ಬಲಪಡಿಸಿಕೊಳ್ತಾನೆ. ಎರಡನೇದಾಗಿ ಕುಟುಂಬದೊಟ್ಟಿಗೆ ಸಂಬಂಧ ಬಲಪಡಿಸಿಕೊಳ್ಳೋದಕ್ಕೆ ಈ ರಮದಾನ್ ಒಂದು ತಿಂಗಳು ಸಹಾಯ ಮಾಡ್ತದೆ. ಎಲ್ಲರೂ ಕೂಡ ಉಪವಾಸವನ್ನ ಆಚರಿಸುವುದಕ್ಕಿಂತ ಮುಂಚೆ, ಉಪವಾಸವನ್ನ ಬಿಡುವುದಕ್ಕಿಂತ ಮುಂಚೆ ಪೂರ್ತಿ ಕುಟುಂಬವಾಗಿ ಸೇರಿ ಆಹಾರವನ್ನು ಸೇವಿಸುವುದು ಮತ್ತೆ ಆಹಾರವನ್ನ ತ್ಯಜಿಸುವಂತಹ ಕಾರ್ಯ ಈ ಒಂದು ರಮದಾನ್ ತಿಂಗಳಲ್ಲಿ ನಡೆಯುತ್ತದೆ. ವಿಚಾರ ತುಂಬಾ ಸುಂದರವಾಗಿದೆ. ಅಂದ್ರೆ ಇಲ್ಲಿ ಸಂಬಂಧಗಳನ್ನು ಬಲಪಡಿಸುವಂತಹ ಕಾರ್ಯ ರಮದಾನ್ ತಿಂಗಳಿನಲ್ಲಿ ನಡೀತಿದೆ. ಮೂರನೇದಾಗಿ ಸಮಾಜದೊಟ್ಟಿಗೆ ಕೂಡ ಅತ್ಯುತ್ತಮವಾದಂತಹ ಸಂಬಂಧವನ್ನು ಬೆಳೆಸೋದಕ್ಕೆ ಸಹಾಯ ಮಾಡ್ತದೆ. ಹೇಗೆ? ರಮದಾನ್ ತಿಂಗಳನ್ನು ಇಂತಹ ಒಂದು ಅದ್ಭುತವಾದಂತಹ ತಿಂಗಳಾಗಿದೆ. ಪ್ರತಿಯೊಬ್ಬರು ಕೂಡ ದಾನ ಧರ್ಮಗಳಲ್ಲಿ ಹೆಚ್ಚಿನದಾಗಿ ಕಳವಳವನ್ನು ವ್ಯಕ್ತಪಡಿಸ್ತಾರೆ, ಕಾಳಜಿಯನ್ನ ವ್ಯಕ್ತಪಡಿಸ್ತಾರೆ. ಬಡವರನ್ನ ಹುಡುಕಿ ದಾನವನ್ನ ಮಾಡುವಂಥದ್ದು. ಈ ಒಂದು ಮಾಸ ಉಪವಾಸ ಅನ್ನೋಂಥದ್ದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತದೆ. ಅಂದ್ರೆ ಸಮಾಜದಲ್ಲಿ ಆಹಾರ ಇಲ್ಲದಿರುವಂತಹ ಅವರ ಪರಿಸ್ಥಿತಿಯನ್ನು ಕೂಡ ನಮಗೆ ಇದರ ಎಚ್ಚರ ಮಾಡಿಕೊಡ್ತದೆ. ಇಂತಹ ಒಂದು ತಿಂಗಳಾಗಿದೆ ರಮದಾನ್ ಮಾಸ. ಅದ್ಭುತವಾದಂತಹ ತಿಂಗಳು. ಈ ಒಂದು ತಿಂಗಳಿನಲ್ಲಿ ಅತಿಯಾದಂತಹ ಹೆಚ್ಚಿನ ಒಂದು ದಾನ ಧರ್ಮಗಳು ನಡೆಯುತ್ತದೆ. ಜಕಾತನ್ನು ನೀಡುವಂಥದ್ದು. ಜಕಾತ್ ಕುರಿತಾಗಿ ನೀವೆಲ್ಲರೂ ಕೂಡ ತಿಳಿದಿರ್ಬೋದು. ಸೊ ನಮ್ಮ ಒಂದು ಆದಾಯದಲ್ಲಿ ಸೃಷ್ಟಿಕರ್ತನ ಒಂದು ಆಜ್ಞೆಯ ಪ್ರಕಾರ ಒಂದು ಅಂಶವನ್ನ ತೆಗೆದಿಡುವಂಥದ್ದೇ ಆಗಿದೆ ಜಕಾತ್. ಆ ಜಕಾತನ್ನ ಬಡವರಿಗೆ ತಲುಪಿಸುವಂಥದ್ದು, ಹುಡುಕಿ ಬಡವರಿಗೆ ತಲುಪಿಸುವಂತಹ ಕೆಲಸ ಈ ರಮದಾನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ನಡೆಯುತ್ತದೆ. ಪ್ರತಿ ತಿಂಗಳು ಕೂಡ ನಡೆಯುತ್ತದೆ, ಆದ್ರೆ ರಮದಾನ್ ಮಾಸದಲ್ಲಿ ಹೆಚ್ಚಾಗಿ ನಡೆಯುತ್ತದೆ. ಅಷ್ಟೇ ಅಲ್ಲ, ಸದಕ ಅಂದ್ರೆ ಅದು ಒಂದು ದಾನ ಅನ್ನುವಂಥದ್ದು ಕಡ್ಡಾಯವಾಗಿರುವಂತಹ ದಾನ ಒಂದು, ಆದರೆ ಅದಕ್ಕಿಂತ ಹೆಚ್ಚಿನದಾದಂತಹ ದಾನಗಳನ್ನ ಕೂಡ ಮಾಡ್ತಾರೆ. ಸೊ ಯಾರು ಕೂಡ ಉಪವಾಸ ಇರಬಾರ್ದು ಅನ್ನೋ ರೀತಿಯಲ್ಲಿ, ಅಂದ್ರೆ ಉಪವಾಸವನ್ನ ಈ ಬೆಳಗಿನಿಂದ ಸಂಜೆಯವರೆಗೆ ಬಿಟ್ಟು ಆ ನಂತರ ಉಪವಾಸ ಯಾರು ಕೂಡ ಇರಬಾರ್ದು. ಆ ರೀತಿಯಾಗಿ ಎಲ್ಲರೂ ಕೂಡ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತಹ ಕಾರ್ಯವನ್ನ ಈ ಒಂದು ತಿಂಗಳಿನಲ್ಲಿ ಮುಸ್ಲಿಮರು ಎಲ್ಲರೂ ಕೂಡ ಇದರ ಕುರಿತಾಗಿ ಎಚ್ಚರವನ್ನ ವಹಿಸ್ತಾರೆ. ಪ್ರಿಯರೇ, ಅಂದ್ರೆ ರಮದಾನ್ ತಿಂಗಳು ಅನ್ನುವಂಥದ್ದು ನಾನು ನನ್ನ ಸೃಷ್ಟಿಕರ್ತ, ನಾನು ನನ್ನ ಕುಟುಂಬ, ನಾನು ನನ್ನ ಸಮಾಜ, ಇದೆಲ್ಲವನ್ನು ಕೂಡ ಎಚ್ಚರಿಸುತ್ತದೆ ಅನ್ನುವಂಥದ್ದು ಈ ಒಂದು ರಮದಾನ್ ತಿಂಗಳಿನ ಶ್ರೇಷ್ಠವಾಗಿದೆ ವಿಚಾರ. ಉಪವಾಸ ಅನ್ನುವಂಥದ್ದು ಬರೀ ಆಹಾರ ಮತ್ತೆ ನೀರನ್ನ ತ್ಯಜಿಸುವುದು ಅಷ್ಟೇ ಅಲ್ಲ. ಉಪವಾಸ ಅನ್ನುವಂಥದ್ದು ಬರೀ ಆಹಾರ ನೀರನ್ನ ಅಷ್ಟೇ ತ್ಯಜಿಸಿದ್ರೆ ಉಪವಾಸ ಪೂರ್ಣ ಆಯ್ತು ಅಂತ ಅಲ್ಲ. ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನು ಹುಡುಕಿ ಅದನ್ನ ತ್ಯಜಿಸಬೇಕು. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ನಮ್ಮಲ್ಲಿರುವಂತಹ ನ್ಯೂನ್ಯತೆ ಅಂದ್ರೆ ಏನು? ಕುಂದು ಕೊರತೆಗಳು, ಅದನ್ನು ತ್ಯಜಿಸಬೇಕು. ನಾನು ಕೆಡಕನ್ನು ಮಾಡುವನಾಗಿದ್ರೆ ಕೆಡಕನ್ನು ತ್ಯಜಿಸಬೇಕು. ನಾನು ಮೋಸ ಮಾಡುವನಾಗಿದ್ರೆ ಮೋಸವನ್ನು ತ್ಯಜಿಸಬೇಕು. ಅಂದ್ರೆ ಬರೀ ಈ ತಿಂಗಳಲ್ಲ, ಇದೊಂದು ಟ್ರೈನಿಂಗ್ ತರ. ಈ ಮಾಸ ಟ್ರೈನಿಂಗ್, ಇದಾದ್ಮೇಲೆ ಇದು ಕಂಟಿನ್ಯೂ ಆಗತ್ತೆ. ಈ ಮಾಸ ಒಂದು ತಿಂಗಳು ಇದು ಬರೀ ಒಂದು ಟ್ರೈನಿಂಗ್ ತರ, ಅದಾದ್ಮೇಲೆ ಇದು ಕಂಟಿನ್ಯೂ ಆಗುತ್ತೆ. ಪೂರ್ತಿ ವರ್ಷ ಇದು ನಡಿಬೇಕು. ವಿಚಾರ ಏನಂದ್ರೆ ಈ ಒಂದು ಮಾಸ ರಿಫ್ಲೆಕ್ಷನ್, ನಮ್ಮನ್ನ ನಾವು ರಿಫ್ಲೆಕ್ಷನ್ ನಮ್ಮನ್ನ ನಾವು ನೋಡ್ಕೊಳ್ಳೋದಕ್ಕೆ, ನಾವು ಕನ್ನಡಿ ಮುಂದೆ ನೋಡ್ಕೊಳ್ತೀವಲ್ಲ ಹಾಗೆ ನನ್ನ ಒಳಗೆ ನಾನು ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಅಂದ್ರೆ ನನ್ನ ಆತ್ಮವನ್ನ, ನನ್ನ ಮನಸ್ಸನ್ನ, ನನ್ನ ಬುದ್ಧಿಯನ್ನ, ನನ್ನ ದೇಹವನ್ನ ಶುದ್ಧೀಕರಿಸುವಂತಹ ಮಾಸವಾಗಿದೆ ಈ ರಮದಾನ್ ಮಾಸ.
ತುಂಬಾ ಸುಂದರವಾದಂತಹ ಮಾಸವಾಗಿದೆ. ಇದು ನಮಗೆ ಪ್ರತಿನಿತ್ಯವೂ ಕೂಡ ಎಚ್ಚರಿಕೆಯನ್ನು ಕೊಡುತ್ತದೆ. ನಾನು ನನ್ನ ಹೇಗೆ ವರ್ತಿಸ್ತಾ ಇದ್ದೇನೆ, ನಾನು ಎಲ್ಲರೊಟ್ಟಿಗೆ ಹೇಗೆ ವರ್ತಿಸ್ತಾ ಇದ್ದೇನೆ, ನಾನು ನನ್ನ ಸೃಷ್ಟಿಕರ್ತನೊಟ್ಟಿಗೆ ಸಂಬಂಧ ಹೇಗೆ ಉಳಿಸ್ಕೊಂಡಿದ್ದೇನೆ ಅನ್ನೋಂಥದ್ದು. ಯಾಕೆಂದ್ರೆ ಪ್ರಪಂಚದಲ್ಲಿ ನೀವು ತುಂಬಾ ಎಜುಕೇಶನ್ ಸಂಪಾದನೆ ಮಾಡ್ಬೋದು, ಆದಾಯವನ್ನು ಕೂಡ ತುಂಬಾ ಸಂಪಾದನೆ ಮಾಡ್ಬೋದು. ಹೆಂಡತಿ, ಮಕ್ಕಳು, ಮನೆ, ಅಂತಸ್ತು, ಕಾರು, ಐಷಾರಾಮಿಯ ಜೀವನವನ್ನ ನೀವು ಜೀವಿಸಬಹುದು. ಆದರೆ ಒಂದು ದಿನ ಬರ್ತದೆ, ಆ ದಿನ ನೀವು ಎಲ್ಲವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗ್ತೀರಿ, ಎಲ್ಲವನ್ನು ಬಿಡ್ತೀರಿ. ನಿಮ್ಮ ಹಣ, ನಿಮ್ಮ ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ನು ತಗೊಂಡ್ಕೊಂಡು ಹೋಗಲ್ಲ. ನಾನು ಡಾಕ್ಟರೇಟ್ ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದು ಸಮಾಧಿಯ ಮೇಲೆ ನೀವು ನೋಡಿದಿರಾ MBBS ಇದನ್ನೆಲ್ಲ ಹಾಕಿರೋದು? ಯಾರು ಕೂಡ ಹಾಕಿರಲ್ಲ. ಯಾಕಂದ್ರೆ ಅದು ಯೋಚನೆ ಕೂಡ ಮಾಡೋದಿಲ್ಲ. ಒಂದು 3 ದಶಕಗಳು ಬಿಟ್ಟರೆ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ವಿದ್ಯಾಭ್ಯಾಸವನ್ನು ಬಿಟ್ಟು ಹೋಗ್ತೇವೆ, ಹಣ ಸಂಪಾದನೆಯನ್ನು ಕೂಡ ಬಿಟ್ಟು ಹೋಗ್ತೇವೆ, ಕುಟುಂಬದ ಅತಿ ಹೆಚ್ಚಿನಾಗಿ ಪ್ರೀತಿ ಮಾಡಿದಂತ ಹೆಂಡತಿ, ತಂದೆ, ತಾಯಿ, ಮಕ್ಕಳು ಎಲ್ಲರನ್ನೂ ಕೂಡ ನಾವು ಬಿಟ್ಟು ಹೋಗ್ತೇವೆ, ಎಲ್ಲನೂ ಕೂಡ ಬಿಟ್ಟು ಹೋಗ್ತೇವೆ. ಆಸ್ತಿ, ಇಷ್ಟು ಒಳ್ಳೆ ಕಾರ್, ಮೆರ್ಸಿಡೀಸ್ ಕಾರ್ನಲ್ಲಿ ತೆಗೆದುಕೊಂಡು ಹೋಗಿ ಹೂತಾಕಲ್ಲ ಯಾರು ಕೂಡ. ಕೈಯಲ್ಲಿ ಕಾಲಲ್ಲಿ ಇರುವಂತದ್ದನ್ನು ಕೂಡ ಬೆಚ್ಚಿ ಬಿಳಿ ವಸ್ತ್ರದಲ್ಲಿ ಸುತ್ತಿ ಹಾಕ್ತಾರೆ. ಅಂತಹ ಒಂದು ಸಂದರ್ಭ ಬರ್ತದೆ. ಹಾಗಾದ್ರೆ ನಾನು ಏನ್ ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ನಾನು ಈ ಪ್ರಪಂಚದಿಂದ ಏನನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಅನ್ನೋಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದಲ್ವಾ? ಅದನ್ನ ಮಾಡಬೇಕಲ್ವಾ, ಯೋಚನೆ ಮಾಡ್ಬೇಕಲ್ವಾ? ಈ ಜೀವನದಲ್ಲಿ ನಾನು ಹಾಗಾದ್ರೆ ಇದ್ದಿದ್ದೆ ಈ ಪ್ರಪಂಚಕ್ಕೆ ಬಂದಿದ್ದೇನೋ, ಪ್ರಪಂಚದಿಂದ ತೆಗೆದುಕೊಂಡು ಹೋಗೋದೇನೋ ಅನ್ನೋಂತ ಒಂದು ಯೋಚನೆ ಮಾಡಲಿಲ್ಲ ಅಂದ್ರೆ ಈ ಮಾನವ ಜೀವನ ವ್ಯರ್ಥ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ಮಾನವನು ಮಹಾನ್ ನಷ್ಟದಲ್ಲಿದ್ದಾನಂತ ಸೃಷ್ಟಿಕರ್ತನ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಇದನ್ನ ಯೋಚನೆ ಮಾಡಲಿಲ್ಲ ಅಂದ್ರೆ ಆತನು ನಷ್ಟದಲ್ಲಿದ್ದಾನೆ. ಹಾಗಾದ್ರೆ ತೆಗೆದುಕೊಂಡು ಹೋಗೋದೇನು? ಒಳಿತು ಮತ್ತೆ ಕೆಡಕನ್ನಷ್ಟೇ. ನೀವು ಮಾಡುವಂತಹ ಒಳಿತು ನಿಮ್ಮೊಟ್ಟಿಗೆ ಬರ್ತದೆ, ನೀವು ಮಾಡುವಂತಹ ಕೆಡಕು ನಿಮ್ಮೊಟ್ಟಿಗೆ ಬರ್ತದೆ. ಇಲ್ಲಿ ಮಾಡಿದಂತಹ ಸರ್ಟಿಫಿಕೇಟ್ ಇದೆಲ್ಲ ಕಣ್ಣಿಗೆ ಕಾಣುವಂಥದ್ದು, ಇದೆಲ್ಲವನ್ನ ಇಲ್ಲಿ ಬಿಟ್ಟು ಹೋಗ್ತೀರಾ. ಯಾವುದು ಒಳಿತು ಯಾವುದು ಕೆಡುಕಿದೆಯೋ ಅದು ಕಣ್ಣಿಗೆ ಕಾಣದಂಥದ್ದು, ಅದು ನಿಮ್ಮೊಟ್ಟಿಗೆ ಬರ್ತದೆ. ಸೃಷ್ಟಿಕರ್ತನ ಮುಂದೆ ನಿಂತಾಗ ಅದರ ಮೇಲೆ ನ್ಯಾಯ ತೀರ್ಮಾನ ಆಗ್ತದೆ. ಸೃಷ್ಟಿಕರ್ತನ ನೆನೆಸುತ್ತಾ ನಾವು ಮಾಡಿದಂತಹ ಒಳಿತುಗಳು ಹೆಚ್ಚಿನದಾಗಿದ್ದಾಗ ನಮಗೆ ಸ್ವರ್ಗವು ಲಭ್ಯವಾಗುತ್ತದೆ. ಸೃಷ್ಟಿಕರ್ತನ ನೆನೆಸದೆ ನಾವು ಒಳಿತನ್ನು ಮಾಡಿದ್ರು ಅದು ವ್ಯರ್ಥ. ಸೃಷ್ಟಿಕರ್ತನನ್ನ ನೆನೆಸದೆ ಮತ್ತು ಕೆಡಕನ್ನ ಮಾಡ್ತಾ ಹೋದ್ರೆ ನಮಗೆ ಅತಿ ಕಠೋರವಾದಂತಹ, ಅತಿ ಕೆಡುಕನ್ನು ಉಂಟು ಮಾಡುವಂತಹ ನರಕಕ್ಕೆ ನಾವು ಬಾಧ್ಯರಾಗ್ತೇವೆ. ಪ್ರಿಯರೇ, ಈ ಒಂದು ಅವಲೋಕವನ್ನ ನಾವು ಈ ರಮದಾನ್ ಮಾಸದಲ್ಲಿ ಮಾಡ್ಕೊಳ್ಬೇಕಾಗಿರ್ತದೆ. ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನ ಹೇಳ್ತೇನೆ. ಈ ಮುಸ್ಲಿಮರು ಈ ಒಂದು ರಮದಾನ್ನ ಮಾಸದಲ್ಲಿ ಮಾಡುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಂದ್ರೆ ಇದ್ರ ಮೂಲಕ ನೋಡಿ, ಇದು ಬರೀ ಈ ಉಪವಾಸ ಅನ್ನುವಂಥದ್ದು ಬರೀ ಸೊಸೈಟಿಗೆ ಮಾಡುವಂತಹ ಒಳಿತಷ್ಟೇ ಅಲ್ಲ, ನನಗೆ ನಾನೇ ಮಾಡಿಕೊಳ್ಳುವಂತಹ ಒಳಿತು ಆಗಿದೆ. ವಿಜ್ಞಾನದ ಪ್ರಕಾರ ಉಪವಾಸ ಮಾಡುವುದರಿಂದ ಶರೀರದ ಮೇಲೆ ಅನೇಕ ಸವಲತ್ತುಗಳು ಉಂಟಾಗ್ತದೆ, ಅನೇಕ ಉಪಯೋಗಗಳು ನಮ್ಮ ಶರೀರಕ್ಕೆ ಈ ಉಪವಾಸದಿಂದ ಉಂಟಾಗ್ತದೆ. ಈ ಒಂದು ಉಪವಾಸ ಅನ್ನುವಂಥದ್ದು ಕೃತಜ್ಞತೆ ಮತ್ತು ದಯೆಯ ಒಂದು ಭಾರವಾಗಿದೆ ಅಂತ ಹೇಳ್ತಾ ಇದ್ದೇನೆ. ಪ್ರಿಯರೇ, ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಏನಂದ್ರೆ, ನಾವು ಈ ಮಾಸದಲ್ಲಿ ಈ ಒಂದು ಸೃಷ್ಟಿಕರ್ತನಿಗೆ ನಮ್ಮನ್ನ ಈ ಪ್ರಪಂಚದಲ್ಲಿ ಇರಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಿದ್ದೇವೆ. ಮತ್ತೆ ಅದೇ ರೀತಿಯಾಗಿ ನಮಗೆ ಆ ಸೃಷ್ಟಿಕರ್ತನ ಈ ಪ್ರಪಂಚದಲ್ಲಿ ನಮ್ಮನ್ನ ಇದು ನೋಡಿ ಎಷ್ಟು ಜನರೊಟ್ಟಿಗೆ ಇಂದು ಸಂಪರ್ಕವನ್ನ ಏರ್ಪಡಿಸಿದ್ದೇನೆ. ಇದಕ್ಕೆ ಸೃಷ್ಟಿಕರ್ತನೊಟ್ಟಿಗೆ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತೇವೆ. ಹಾಗೆಯೇ ಆತನಿಂದ ಅನೇಕ ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸಿಕೊಳ್ಳುತ್ತೇವೆ. ಅದೇ ಆಗಿದೆ ಈ ರಮದಾನ್ ಮಾಸ. ಈ ಹೊತ್ತಿನಲ್ಲಿ ನಾನು ನಿಮ್ಮೆಲ್ಲರನ್ನೂ ಕೂಡ 1-2 ದಿನ ಅಥವಾ ಈ ರಮದಾನ್ ಮಾಸದಲ್ಲಿ ಎಷ್ಟಾಗ್ತದೋ ಅಷ್ಟು ಉಪವಾಸವನ್ನ ಮಾಡೋದಕ್ಕೆ ನಾನು ಈ ಮೂಲಕ ಆಮಂತ್ರಣವನ್ನ ನೀಡ್ತೇನೆ. 1 ದಿನ ಉಪವಾಸವಿದ್ದು ನೋಡಿ, ಇದರ ಪ್ರಯೋಜನಗಳು ನಿಮಗೆ ತಿಳಿದು ಬರ್ತದೆ. ಅಂದ್ರೆ ಆ ಸೃಷ್ಟಿಕರ್ತನ ನೆನೆಸುವಂತಹ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗ್ಲಿ ಅಂತ ಹೇಳ್ತಾ ನಾನು ಈ ಹೊತ್ತಿನಲ್ಲಿ ಈ ಮಾತನ್ನ ಮುಗಿಸ್ತಾ ಇದ್ದೇನೆ. ಮಾತನ್ನ ಮುಗಿಸೋದಕ್ಕಿಂತ ಮುಂಚೆ ನಾನು ಆ ಸೃಷ್ಟಿಕರ್ತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಆ ಸೃಷ್ಟಿಕರ್ತನು ಕಳೆದ ವರ್ಷ ನಾವೆಲ್ಲರೂ ಸುಮಾರು ಜನ ಎಷ್ಟು ಜನ ಕಳೆದ ವರ್ಷ ಕೂಡ ಬಂದಿದ್ರಿ ತಿಳಿದಿಲ್ಲ.
ನಾವು ಬಂದಾಗ ನಾವು ಅಲ್ಲಾಹನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ವಿ, ಅಲ್ಲಾಹನೇ ಮಳೆಯ ಕೊರತೆ ಇದೆ, ಮಳೆಯನ್ನು ದಯಪಾಲಿಸುವಂತ. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ, ಆ ಸೃಷ್ಟಿಕರ್ತನ ನಮ್ಮ ಪ್ರಾರ್ಥನೆಯನ್ನ ಸ್ವೀಕರಿಸಿದನು. ವರ್ಷದಾದ್ಯಂತ ಅನೇಕ ಅದ್ಭುತವಾದಂತಹ ಮಳೆಯನ್ನ ನಮಗೆ ದಯಪಾಲಿಸಿದ್ದಾನೆ. ಆ ಸೃಷ್ಟಿಕರ್ತನಿಗೆ ಕೃತಜ್ಞತೆಗಳನ್ನು ಈ ಹೊತ್ತಿನಲ್ಲಿ ನಾನು ಪ್ರತಿ ಸರಿಯೂ ನೆನೆಸ್ಕೊಳ್ತೇವೆ. ಮಳೆ ಬಂದಾಗೆಲ್ಲ ನಾವು ನೆನೆಸ್ಕೊಳ್ತೀವಿ. ಆದ್ರೆ ಈ ಹೊತ್ತಿನಲ್ಲಿ ಮತ್ತೆ ಆ ಸೃಷ್ಟಿಕರ್ತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಓ ಸೃಷ್ಟಿಕರ್ತನೆ, ನಾವೆಲ್ಲರೂ ಕೂಡ ನಿಮ್ಮ ಮುಂದೆ ಇಂದು ಒಟ್ಟಿಗೆ ಸೇರಿದ್ದೇವೆ. ಅನೇಕ ಬಾಂಧವರು ಇಲ್ಲಿ ಸೇರಿದ್ದಾರೆ. ಅವರ ವೈಯಕ್ತಿಕ ಜೀವನವು ಅವರಿಗೆ ಮಾತ್ರ ತಿಳಿದಿದೆ. ಸೃಷ್ಟಿಕರ್ತನೆ, ನಮ್ಮನ್ನೆಲ್ಲರನ್ನೂ ಕೂಡ ಉತ್ತಮವಾದ ಮಾರ್ಗದಲ್ಲಿ, ನಿನ್ನ ಮಾರ್ಗದಲ್ಲಿ, ನೇರ ಮಾರ್ಗದಲ್ಲಿ ನಡೆಯುವಂತೆಯೂ, ಆ ನೇರ ಮಾರ್ಗದಲ್ಲಿ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡುವಂತೆಯೂ, ನಿನ್ನನ್ನು ಹೆಚ್ಚಾಗಿ ತಿಳಿದುಕೊಳ್ಳುವಂತೆಯೂ, ಆಳವಾಗಿ ತಿಳಿದುಕೊಳ್ಳುತ್ತಾ ನಿನ್ನ ಮಾರ್ಗದಲ್ಲಿ ನಾವು ನಿನ್ನನ್ನು ಅನ್ವೇಷಿಸುತ್ತಾ ಉತ್ತಮವಾಗಿ ಜೀವಿಸುವಂತೆಯೂ ನಮಗೆ ಅನುಗ್ರಹಿಸುವ ಸೃಷ್ಟಿಕರ್ತನೆ. ಅಲ್ಲಾಹನೇ, ನೀನು ದಯಪಾಲಿಸುವುದು ನಮಗೆ ಈ ಪ್ರಪಂಚದಲ್ಲಿ ದಯಪಾಲಿಸುವುದು ಅತಿ ಹೆಚ್ಚಿನದಾಗಿದೆ. ಸೃಷ್ಟಿಕರ್ತನೆ, ಈ ಪ್ರಪಂಚದಿಂದ ಹೊರಗಿನದು ಅಂದ್ರೆ ಪರಲೋಕವನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ದಯಪಾಲಿಸು. ಹಿದಾಯತ್ತನ್ನು ನಮ್ಮೆಲ್ಲರಿಗೂ, ಇಲ್ಲಿ ನೆರೆದಿರುವಂತಹ ಎಲ್ಲರನ್ನೂ ಸೇರಿ ನಮ್ಮೆಲ್ಲರಿಗೂ ಕೂಡ ಹಿದಾಯತ್ತನ್ನು ನೀಡುವ ಸೃಷ್ಟಿಕರ್ತನೆ, ಕಳೆದ ವರ್ಷ ನೀನು ಅದ್ಭುತವಾದಂತಹ ಮಳೆಯನ್ನು ನಮಗೆ ದಯಪಾಲಿಸಿದ್ದಿ. ಸೃಷ್ಟಿಕರ್ತನೆ, ನಾವು ನಿಮಗೆ ಕೃತಜ್ಞತೆಗಳನ್ನ ಅರ್ಪಿಸುತ್ತಿದ್ದೇವೆ. ಸೃಷ್ಟಿಕರ್ತನೆ, ನೀನು ಅದ್ಭುತವಾದಂತಹ ಮಹಾನನ್ನು ಆಗಿದ್ದಿ, ದಯಾಮಯನು, ಕರುಣಾನಿಧಿಯೂ ಆಗಿದ್ದಿ. ಅಲ್ಲಾಹನೇ, ನೀನು ನಮ್ಮ ಕುಂದುಕೊರತೆಗಳನ್ನ ಎಲ್ಲವನ್ನೂ ಕೂಡ ಬಲ್ಲವನಾಗಿದ್ದಿ. ಅಲ್ಲಾಹನೇ, ಕುಂದುಕೊರತೆಗಳನ್ನ ದೂರು ಮಾಡಿ ಉತ್ತಮವಾದಂತಹ ಜೀವನವನ್ನ ನಡೆಸುವಂತೆಯೋ, ನಾವು ಸಮಾಜಕ್ಕೆ ಉತ್ತಮವಾಗಿ ಮಾರ್ಗದರ್ಶನವನ್ನ ನೀಡುವಂತೆಯೋ ಮಾರ್ಗದರ್ಶಕರನ್ನಾಗಿ ನಮ್ಮನ್ನ ನೇಮಿಸು ಸೃಷ್ಟಿಕರ್ತನೆ. ನಮಗೆ ತಿಳಿಸಿಕೊಡು. ಕುರಾನನ್ನ ಪ್ರತಿನಿತ್ಯವೂ ಕೂಡ ಆಳವಾಗಿ ಅಧ್ಯಯಿಸಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನಮಗೆ ಅನುಗ್ರಹವನ್ನು ನೀಡುವ ಸೃಷ್ಟಿಕರ್ತನೆ. ಈ ಮೂಲಕವಾಗಿ ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇವೆ. ಅಲ್ಲಾಹನೇ, ಅನುಗ್ರಹಿಸು, ನಮ್ಮನ್ನ ಮುಂದೆ ನಡೆಸು ಅಂತ ಹೇಳ್ತಾ ಈಗ ಅದನ್ನ ಆಗ್ತಾ ಇದೆ. ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು.